ಒಳ ಮೀಸಲಾತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂಜಾರ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರು ನಮ್ಮ ತಾಂಡಗಳಿಗೆ ಭೇಟಿ ನೀಡದಂತೆ ಪ್ರವೇಶ ನಿಷೇಧ ಬೋರ್ಡ್ ಅಳವಡಿಸುತ್ತೇವೆ ಎಂದು ರಾಷ್ಟ್ರೀಯ ಗೋರ್ ಮಾಳವ್ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಅವರು ಹೇಳಿದ್ದಾರೆ. 12 ತಿಂಗಳಿಂದ ಇರೋದು, ಒಂದು ವರ್ಷಕ್ಕೆ 12 ತಿಂಗಳಲ್ಲಿ 10 ತಿಂಗಳು ಕಾಫಿ ಎಸ್ಟೇಟ್ನಲ್ಲಿರೋ ಬಡ ಸಮಾಜ ಯಾವುದಾದ್ರೂ ಇದ್ರೆ ನಮ್ಮ ಬಂಜಾರ ಸಮಾಜ. ಬೀದರ್, ಗುಲ್ಬರ್ಗ, ಗದಗ್ ಆ ಕಡೆ ಇರೋ ಗೋವಾ, ಬಾಂಬೆ, ಮುಂಬೈಗಳಲ್ಲಿ ವಲಸೆ ಗುಳೆ ಹೋಗೋ ಸಮಾಜ. ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡೋ ಸಮಾಜ ಯಾವ್ದಾದ್ರು ಇದ್ರೆ ನಮ್ಮ ಬಂಜಾರ ಸಮಾಜ. ಹರಪನಹಳ್ಳಿ ಕಡೆ ಸರ್ ನೀವು ನೋಡ್ಬೇಕು, ನಮ್ಮ ಸಮಾಜದ ಮನೆಗಳಲ್ಲಿ ಬಾತ್ರೂಮ್ ಇಲ್ಲದೆ ಈಗಲೂ ವಾಸ ಮಾಡ್ತಾ ಇದ್ದಾರೆ. ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಮ್ಮ ಕಾಫಿ ಎಸ್ಟೇಟ್ನಲ್ಲಿ. ಆ ಯುಗಾದಿ ಹಬ್ಬ ಕೂಡ ತನ್ನ ಗ್ರಾಮಕ್ಕೆ ತೆರಳದಲ್ಲೇ ಇಲ್ಲೇ ಹಬ್ಬ ಮಾಡಿದ್ದಾರೆ. ಅಷ್ಟು ಬಡ ಸ್ಥಿತಿಲಿ ಇರೋರು. ಯಾರೋ ಒಬ್ಬರು ಶ್ರೀಮಂತರು ಎಲ್ಲೋ 100ಕ್ಕೆ 5% ಎಲ್ಲೋ ಪ್ಯಾಲೇಸ್ ಗ್ರೌಂಡಲ್ಲೋ ಮತ್ತೊಂದರಲ್ಲೋ ಮದುವೆ ಮಾಡಿದ್ದನ್ನು ನೀವು ನೋಡಿ ಈ ಸಮಾಜ ಆರ್ಥಿಕವಾಗಿ ಮುಂದುವರಿದ್ದಾರೆ. ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಬಂಜಾರ ಸಮುದಾಯಕ್ಕೆ ದ್ರೋಹ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ನಮ್ಮ ಬಂಜಾರ ಸಮುದಾಯಕ್ಕೆ ಬಹಳ ಅನ್ಯಾಯವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಮಂಜುನಾಥ್ ನಾಯ್ಕ್ ಅಂತ ಚಿಕ್ಕಮಗಳೂರು ರಾಷ್ಟ್ರೀಯ ಗೋ ಮಾಳವ್ ಸಂಘದ ಜಿಲ್ಲಾಧ್ಯಕ್ಷ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟಲ್ಲಿ ನಮ್ಮ ಜನಾಂಗಕ್ಕೆ ಘೋರ ಅನ್ಯಾಯ ಮಾಡಿದ್ದಾರೆ. ಮಾಧುಸ್ವಾಮಿ ವರದಿಯಲ್ಲಿ 4% 4 ಜಾತಿ ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ಸಮಾಜ BJPಯ ಸುಮಾರು 42ರಿಂದ 43 ಬಂದರೆ ನಮ್ಮ ಜನಾಂಗಕ್ಕೆ ಒಳ್ಳೆಯದಾಗತ್ತೆ ಅಂತ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದರು. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನಂದರು, ನಮ್ಮ ಸಮಾಜದ ಎದುರುಗಡೆ ಬಾಗಲಕೋಟೆಯಲ್ಲಿ ಏನಂತ, ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಲ್ಲ, ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ಅನ್ಯಾಯ ಮಾಡಲ್ಲ ಅಂತ ಹೇಳಿ ನಮ್ಮ ಸಮಾಜದ ಓಟನ್ನು ಹಾಕಿಸ್ಕೊಂಡ ಮೇಲೆ ಚುನಾವಣೆ ಆದಮೇಲೆ ನಿನ್ನೆ ಕ್ಯಾಬಿನೆಟ್ ಮಾಡಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. 4.5%ಅಲ್ಲಿ 1%, 4.5%ರಲ್ಲಿ 1% ಅಲೆಮಾರಿಗೆ ಕೊಟ್ಟು 3.5% ನನಗೆ ಕೊಟ್ಟಿದ್ದಾರೆ. ತುಂಬ ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ತಾಂಡಗಳಲ್ಲೂ ಕಾಂಗ್ರೆಸ್ ಹಟಾವೋ ತಾಂಡ ಬಚಾವೋ ಎಂಬ ಸ್ಲೋಗನ್ ಮಾಡಿ ಎಲ್ಲ ತಾಂಡಗಳಿಗೂ ಬೋರ್ಡ್ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಕಾಂಗ್ರೆಸ್ಸಿಗೆ. ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಒಂದಾಗಿದ್ದೀವಿ, ಅದನ್ನು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬಂಜಾರ ಸಮಾಜದ ಒಂದೇ ಒಂದು ಓಟಿಲ್ಲ ಅಂತ ಎಂಬ ಕಾರಣಕ್ಕೆ ಅವ್ರಿಗೆ ನಮ್ಮ ಸಮಾಜದ ನೋವು ಗೊತ್ತಿಲ್ಲ. ಇದೇ ಚಿಕ್ಕಮಗಳೂರು ಜಿಲ್ಲೆ ಕಾಫಿ ಎಸ್ಟೇಟ್ನಲ್ಲಿ ನಮ್ಮ ಸಮಾಜದವರು 10ರಿಂದ 12,000 ಜನ ಕೆಲಸ ಮಾಡ್ತಾಯಿದ್ದಾರೆ ಗೂಳೆ ಬಂದು. ನಮ್ಮ ಸಮಾಜದ ಹರಪನಹಳ್ಳಿ ಭಾಗದಲ್ಲಿ ಬಾತ್ರೂಮ್ ಇಲ್ಲ ಅಂಥ ಸ್ಥಿತಿಲಿ ಇರೋ ಸಮಾಜ ನಮ್ಮ ಸಮಾಜ. ಗುಲ್ಬರ್ಗ, ಗದಗ್, ಬಿಜಾಪುರ ಆ ಕಡೆ ಜನ ಗೋವಾಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಕಬ್ಬಿನ ಗದ್ದೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇರೋ ಸಮಾಜ ಇದ್ದರೆ ಅದು ಬಂಜಾರ ಸಮಾಜ. ರಸ್ತೆಯಲ್ಲಿ ಟಾರ್ ಕೆಲಸ ಮಾಡ್ತಾ ಇರೋ ಯಾವುದಾದ್ರೂ ಸಮಾಜ ಇದ್ದರೆ ಅದು ನಮ್ಮ ಬಂಜಾರ ಸಮಾಜ. ಇಂಥ ಸಮಾಜ ಎಲ್ಲಿ ಮುಂದರಿದ್ದೀರಾ ಸ್ವಾಮಿ? ಮುಂದೆಲ್ಲ ಹರಿದಿದ್ದೀವಿ. ಸಮಾಜ ಯಾರೋ ಒಬ್ಬರು 5% ಜನ ಎಲ್ಲೋ ಚೆನ್ನಾಗಿದ್ದರೆ ಸಾಕ, ಎಲ್ಲೋ ಒಬ್ಬ ಯಾವುದೋ ಅಧಿಕಾರಿನೋ ಯಾರೋ ದೊಡ್ಡವ್ರು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡಿಬಿಟ್ರೆ ನಮ್ಮ ಸಮಾಜ ಮುಂದರಿದಿಲ್ಲ ಸ್ವಾಮಿ. ನಮ್ಮ ಸಮಾಜದ ಹುಡುಗರು ಸಣ್ಣ ಮಕ್ಕಳಿಗೂ ಈಗ ಹಾಸ್ಟೆಲ್ ಸೀಟು ಸಿಗಲ್ಲ, ಆ ರೀತಿ ಮಾಡಿಬಿಟ್ಟಿದ್ದೀರಲ್ಲ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಒಂದಾಗಿ ಉಗ್ರ ಹೋರಾಟ ಮಾಡಿ ಕಾಂಗ್ರೆಸ್ ಹಟಾವೋ ತಾಂಡ ಬಚಾವೋ ಎಂಬ ಸ್ಲೋಗನ್ ಎಲ್ಲ ತಾಂಡಗಳಿಗೆ ಬೋರ್ಡ್ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಬಂಜಾರ ಸಮಾಜದ ಶಕ್ತಿ ಏನು ಅಂತ ನಿಮಗೆ ತೋರಿಸಿ ನಾವೇನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. BJPಗೆ ತೋರಿಸಾಯಿತು, ಅವ್ರಿಗೆ ಗೊತ್ತಾಗಿದೆ. ಈಗ ಕಾಂಗ್ರೆಸ್ಸಿಗೆ ತೋರಿಸ್ತೀವಿ, ನಾವೇನು ಅಂತ ತೋರಿಸ್ತೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ತಮ್ಮ ಬಗ್ಗೆ ತುಂಬ ಅಪಾರವಾದ ಗೌರವ ಇಟ್ಟಿದ್ದ ಸಮಾಜ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದೀರಾ. ಭಗವಂತ ಇದ್ದಾನೆ ನಮ್ಮ ಸಮಾಜಕ್ಕೆ. ನೀವು ರಾಷ್ಟ್ರೀಯ ಗೋರ್ ಮಾಳವ್ ಸಂಘದ ಸುಮಿತ್ರಾ, ಬಾಮಾ, ಜಯಂತ್, ಕೃಷ್ಣ ನಾಯಕ್ ಉಪಸ್ಥಿತರಿದ್ದರು.